ಆಗ್ಲೇ ಮಾತಾಡ್ತಾ ಹೇಳ್ತಾ ಇದ್ರೆ 53 ಗಂಟೆಗಳಲ್ಲಿ ನೀವು ಕನ್ಯಾಕುಮಾರಿ ಟು ಕಾಶ್ಮೀರ್ ತಲುಪಬೇಕು ಅಂತಂದ್ರೆ ಊಟ ಮಾಡಕ್ಕಾದ್ರೂ ಟೈಮ್ ಸಿಕ್ತಿತ್ತಾ ಅಂತ. ಅಂಡ್ ಯಾಕಂತಂದ್ರೆ ಒಂದು ಒಂದು ರೆಕಾರ್ಡ್ ಅನ್ನ ನಾನು ದಾಖಲೆಯನ್ನ ಮಾಡಕ್ಕೆ ಹೊರಟಿದ್ದೀನಿ ಅಂತಂದಾಗ ಒಂದೊಂದು ನಿಮಿಷನೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಯಾಕಂದ್ರೆ ಅದಕ್ಕಿಂತ ಕಡಿಮೆನೇ ಆಗಿರಬಹುದು. ಸೊ ಅಲ್ಲಿ ಆ ಒಂದು ರೈಡ್ ಅನ್ನ ಮಾಡಬೇಕಾದಾಗ ನಿಮ್ಗೆ ಏನೆಲ್ಲ ಅಡಚಣೆಗಳಾಯ್ತು, ನಿಮ್ಮ ಫುಡ್ ರೊಟೀನ್ ಹೆಂಗಿತ್ತು ಅಂತ. ಊಟದ ವಿಚಾರಕ್ಕೆ ಅಂತ ಬಂದ್ರೆ 2 ದಿನಕ್ಕೆ 2 ಪ್ರೋಟೀನ್ ಬಾರ್ ಚಾಕ್ಲೇಟ್ ಅನ್ನ ತಿಂದಿರೋದು. ಒಂದು 6 ರಿಂದ 7 ಲೀಟ್ರು ನೀರು, ಹೈಡ್ರೋಜನ್ ಇದು ಹಾಕೊಂಡಿರ್ತೀನಿ, ಅದರಲ್ಲಿ ನೀರು ಇರುತ್ತೆ, ಅದರಲ್ಲಿ ಸ್ವಲ್ಪ ಎಲೆಕ್ಟ್ರಾಲ್, ಗ್ಲೂಕೋಸ್ ವಾಟರ್, ಸ್ವಲ್ಪ ಅದು ನಂಗೆ ಶಕ್ತಿ ಇರುತ್ತೆ. ಇದನ್ನ ಬಿಟ್ರೆ ನಾನು ಕನ್ಯಾಕುಮಾರಿಯಿಂದ ಹೊರಟವಾಗ ಡೆಲ್ಲಿ ಹತ್ತತ್ರ ಹೋದವಾಗ ತುಂಬಾ ನಿದ್ದೆ ತಡಿಲಿಕ್ಕಾಗದೆ 1 ಟೀ 1 ಬನ್. ಸೊ ಇದಿಷ್ಟು ನನ್ನ ಊಟದ ಸ್ಥಿತಿಯಾಗಿತ್ತು. ನಾನು ತಗೊಂಡಿದ್ದೇನೆ, ಯಾವುದೇ ಕಾರಣಕ್ಕೂ ಬೈಕ್ ಅನ್ನ ನಿಲ್ಸಲ್ಲ, ನಾನ್ ಸ್ಟಾಪ್. ಯಾಕಂದ್ರೆ ಹಿಂದೆ ಗಿನ್ನಿಸ್ ರೆಕಾರ್ಡ್ ಇರೋದು ಅವರು 45 ಗಂಟೆ 46 ನಿಮಿಷಕ್ಕೆ ಬಂದಿದ್ದಾರೆ ಅಂತಂದ್ರೆ ಎಲ್ಲೂ ನಿಲ್ಲಿಸ್ದೇನೆ ಬಂದಿರೋದು. ನಾನು ಮಾಡಬೇಕು ಅಂತಂದ್ರೆ ಹಾಗೇ ಮಾಡ್ಬೇಕು, ಅದನ್ನೇ ಈಗ ಎಲ್ಲೂ ನಿಲ್ಲಿಸದೆ ಮಾಡಬೇಕು. ಮೊದಲನೇದಾಗಿ ತಮಿಳ್ನಾಡಿಂದ ಹೊರಟು ಕರ್ನಾಟಕ ಬಂದು, ಕರ್ನಾಟಕದಿಂದ ಆಂಧ್ರ NH44 ರಾಷ್ಟ್ರೀಯ ಹೆದ್ದಾರಿ 44, ಪೂರ್ತಿ ಜರ್ನಿ ಒಂದೇ ರೋಡು. ಇಡೀ ಏಷ್ಯಾದಲ್ಲೇನೆ ತುಂಬಾ ಉದ್ದ ಇರೋದು ರಸ್ತೆ ಅದೊಂದೇನೆ, NH44. 4112 ಕಿಲೋಮೀಟರ್ ಏನೋ ಇದೆ ಅದು. ಆದ್ರೆ ಇನ್ನೊಂದು 607 ಕಿಲೋಮೀಟರ್ ಇನ್ನ ಕನ್ಸ್ಟ್ರಕ್ಷನ್ ನಡೀತಾ ಇದೆ. 3000+ ಕಿಲೋಮೀಟರ್ ಇವಾಗ ಲೆಕ್ಕದಲ್ಲಿ ಸಿಗುತ್ತೆ. ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಛತ್ತೀಸ್ಗಢ, ಒರಿಸ್ಸಾ ತಾಕ್ತೀವೋ ಇಲ್ವೋ ಗೊತ್ತಾಗಲ್ಲ, ಬಹುಶಃ ನಾನು ಪಕ್ಕದಲ್ಲಿ ಹೋಗ್ಬೋದೇನೋ. ಮಹಾರಾಷ್ಟ್ರ, ಮಧ್ಯಪ್ರದೇಶ, ಛತ್ತೀಸ್ಗಢ, ಉತ್ತರ ಪ್ರದೇಶ, ದೆಹಲಿ, ಪಂಜಾಬ್, ಜಮ್ಮು ಕಾಶ್ಮೀರ. ಸೊ ಹಿಮಾಚಲ ಈ ಸಲ ಇದ್ರ ಮಧ್ಯದಲ್ಲಿ ಇದೊಂದು ಸ್ವಾರಸ್ಯ ಇದೆ. ನನ್ನ ಉದ್ದೇಶ ಇದ್ದಿದ್ದು ನೀವಾಗಲೇ ಕೇಳಿದ ಹಾಗೇನೆ ಗಿನ್ನಿಸ್ ರೆಕಾರ್ಡ್ ಮಾಡೋದು. 45 ಗಂಟೆ 46 ನಿಮಿಷದಲ್ಲಿ ಉತ್ತರ ಭಾರತದವ್ರು ಯಾರೋ ಮಾಡಿದ್ದಾರೆ. ದಕ್ಷಿಣ ಭಾರತದಿಂದ ನಾನು 45 ಗಂಟೆ 45 ನಿಮಿಷ 45 ಒಂದು ಒಳ್ಳೆ ನಂಬರ್ ಆಗತ್ತಾ ಇದು ಅನ್ನೋ ರೀತಿಯಲ್ಲೇ ಶುರು ಮಾಡಿದ್ದು. ಎಲ್ಲರಿಗೂ ಹೇಳ್ದವಾಗ ನಾನು ಎಲ್ಲಾರನ್ನೂ ನಂಗೆ ತಿಳಿದ ಹಾಗೆ ನನ್ನ ಸರ್ಕಲ್ ಎಲ್ಲರಿಗೂ ಹೇಳಿದ್ದು ಇದೇ ರೀತಿ 45 ನಿಮಿಷ 45 ಗಂಟೆಗಳಲ್ಲೇ ನಾನು ಪ್ರಯಾಣವನ್ನ ಮಾಡ್ತಾ ಇದ್ದೀನಿ. ಗಿನ್ನಿಸ್ ರೆಕಾರ್ಡ್ ಮಾಡಕ್ ಹೋಗ್ತಾ ಇದ್ದೀನಿ, ವರ್ಲ್ಡ್ ರೆಕಾರ್ಡ್ ಮಾಡ್ತೀನಿ ಅನ್ನೋ ಪ್ಲಾನ್ ಅಲ್ಲ, ಗಿನ್ನಿಸ್ ರೆಕಾರ್ಡೇ ಮಾಡ್ತೀನಿ ನಾನು ಅನ್ನೋ ರೀತಿಯಲ್ಲೇ ಹೊರಟೆ. ಮೊಟ್ಟ ಮೊದಲನೇದಾಗಿ ನಾನು ಒಂದು ಮೊದಲೇ ಈ ರೀತಿಯಾಗಿ ನಾನು ಮಾಡಬೇಕು ಅನ್ನೋದೊಂದು ಪ್ಲಾನ್ ಮಾಡಿದ್ದೆ. ಆ ಶೆಡ್ಯೂಲ್ ಪ್ರಕಾರವಾಗಿ ಕನ್ಯಾಕುಮಾರಿಯಿಂದ ಹೊರಟವನ್ಗೆ ಕರ್ನಾಟಕ ದಾಟಿ ಆಂಧ್ರ, ಹೈದರಾಬಾದ್ ತನಕ ಏನೂ ಪ್ರಾಬ್ಲಮ್ ಇಲ್ಲ. ರಾತ್ರಿ 26ನೇ ತಾರೀಕು ರಾತ್ರಿ ನಾನು ಹೊರಟು ಬೆಳಿಗ್ಗೆ 8 ಗಂಟೆಗೆಲ್ಲ ನಾನು ಹೈದರಾಬಾದಲ್ಲಿ ಇದ್ದೀನಿ. ನಾನು ಕನ್ಯಾಕುಮಾರಿಯಿಂದ ಹೈದರಾಬಾದಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಬೈಪಾಸ್ ಆಗಲಿ NH ನಂಗೆ ಸಿಗಲಿಲ್ಲ. ಸಿಟಿ ಒಳಗೆ ಎಂಟ್ರಿ ಆದೆ. ಒಂದು 2.5-3 ಗಂಟೆಗಳ ಕಾಲ ಸಿಟಿ ಟ್ರಾಫಿಕ್ಕು. ಅದು ಅವತ್ತು ಸೋಮವಾರ ಅಥವಾ ಮಂಗಳವಾರ ಬೆಳಿಗ್ಗೆ ವರ್ಕಿಂಗ್ ಡೇ ಸಿಕ್ಕಾಕೊಂಡೆ. ಅದು ಹೈದರಾಬಾದ್ ಅಷ್ಟೊತ್ತಿಗೆ 11:30 ಆಗಿದೆ. 8 ಗಂಟೆ 8:30 ರೀಚ್ ಆದವನಿಗೆ 11:30 ತನಕ ಹೈದರಾಬಾದ್ ದಾಟಿದ್ದೀನಿ. ದಾಟದ್ಮೇಲೆ ಇಲ್ಲಿ 3 ಗಂಟೆ ವೇಸ್ಟ್ ಆಯ್ತು. ಆ 3 ಗಂಟೆನ ಮತ್ತೆ ನಾನು ಕವರ್ ಮಾಡ್ಕೋಬೇಕು. ಮಹಾರಾಷ್ಟ್ರ ದಾಟೋವರೆಗೂ ಒಂದು ಹಂತಕ್ಕೆ ಬರೀ ಪೆಟ್ರೋಲಿಗೆ ಮಧ್ಯದಲ್ಲಿ 1 ನಿಮಿಷ ಅಥವಾ 1.5 ನಿಮಿಷ ಒಂದು ಟ್ಯಾಂಕ್ ಫುಲ್ ಆಗ್ಲಿಕ್ಕೆ ಬೇಕು. ಪೆಟ್ರೋಲ್ ಟಾಪ್ ಮಾಡ್ಕೊ, ರೈಡಿಂಗ್ ಅಲ್ಲೇ ಹೋಗ್ತಾ ಇರ್ಬೇಕಾದ್ರೆ ಒಂದು ಎನರ್ಜಿ ಬಾರ್ ಚಾಕ್ಲೇಟ್ ತಿನ್ನು ಅಥವಾ ನೀರು ಕುಡಿ. ಅದು ಪೌಚಿಂಗ್ ಹೇಳ್ಕೊಂಡ್ರೆ ನೀರು ಬರುತ್ತೆ, ನೀರು ಕುಡಿ, ಮತ್ತೆ ಕಂಟಿನ್ಯೂ ನಿಲ್ಸಲ್ಲ. ಆದಷ್ಟು ಟೈಮ್ನ ಪಿಕಪ್ ಮಾಡ್ಕೊಂಡೆ. ಮಹಾರಾಷ್ಟ್ರದಿಂದ ಮಧ್ಯಪ್ರದೇಶ ಹೋಗ್ಬೇಕಾದ್ರೆ ಒಂದಷ್ಟು ಘಾಟ್ ಸೆಕ್ಷನ್ ಇದೆ NH44 ಅಲ್ಲಿ. ಒಂದು ರೀತಿಯಲ್ಲಿ ಗುಂಪುಗಳಲ್ಲಿ ಹೋದಾಗ ಅವಿಸ್ಮರಣೀಯವಾದಂತಹ ಪ್ರಯಾಣ ಅದು. ಒಬ್ಬರೇ ಹೋಗ್ಬೇಕಾದ್ರೆ ಜೀವ ಒಂಥರ ಕೈಯಲ್ಲಿ ಹಿಡ್ಕೊಂಡ್ ಹಾಗೇನೆ, ತುಂಬಾ ಕಷ್ಟನೇ. ಯಾರು ಗೊತ್ತಿಲ್ದಿರೋ ಊರು, ಗೊತ್ತಿಲ್ದಿರೋ ಭಾಷೆ, ಗೊತ್ತಿಲ್ದಿರೋ ರಸ್ತೆ, ಹೆಂಗ್ ಹೋಗ್ಬೇಕು? ಕತ್ತಲಾಗೋದಕ್ಕೆ ಮುಂಚೆ ಒಂದು ಸೇಫೆಸ್ಟ್ ಝೋನ್ಗೆ NH44 ಮಧ್ಯ ಬಂದು ನಾಗ್ಪುರ. ಕನ್ಯಾಕುಮಾರಿ ಸ್ಟಾರ್ಟ್ ಆದ್ರೆ ನಾಗ್ಪುರಕ್ಕೆ ಮಧ್ಯ ಹಾಫ್ ವೇ. ಕನಿಷ್ಠ ಪಕ್ಷ 24 ಗಂಟೆಗಳಲ್ಲಿ ನಾನು ನಾಗ್ಪುರ ರೀಚ್ ಆಗ್ಬೇಕು ಅನ್ನೋದು ನನ್ನ ನಾನು ಹಂಗೆ ಪ್ಲಾನ್ ಮಾಡ್ಕೊಂಡಿದ್ದೆ. ಇಷ್ಟು ಹೋಗ್ತೀನಿ ನಾನು. ಅರೌಂಡ್ ಒಂದು 2,000-2,500 ಕಿಲೋಮೀಟರ್ ಆಗುತ್ತೆ. 24 ಗಂಟೆಗಳಲ್ಲಿ 2,000 ಕಿಲೋಮೀಟರ್ ನನ್ನ ಬೈಕ್ ಓಡುತ್ತೆ. ನಾಗ್ಪುರಕ್ಕೆ ರೀಚ್ ಆದೆ ಅಂತಂದ್ರೆ ಇನ್ನು 24 ಗಂಟೆಗಳಲ್ಲಿ ನಾನು ಕಾಶ್ಮೀರ ರೀಚ್ ಆಗ್ತೀನಿ. 48 ಗಂಟೆಗಳ ಒಳಗೆ ನಾನು ಹೋಗ್ಬಲ್ಲೆ, ಪ್ರಯತ್ನ ಮಾಡಬಲ್ಲೆ ಅನ್ನೋದಿತ್ತು. ಇನ್ನ ನಾನು 1,500 ಕಿಲೋಮೀಟರ್ ಹೋಗಿದ್ದೀನಿ. ಆಲ್ರೆಡಿ ಮಹಾರಾಷ್ಟ್ರ ಬಾರ್ಡರ್ ಬಂದಿದ್ದೀನಿ, ಮಧ್ಯಪ್ರದೇಶ ನೆಕ್ಸ್ಟು. ರಾತ್ರಿ ಆಗ್ತಾ ಇದೆ, ಹೆಚ್ಚು ಕಮ್ಮಿ 24 ಗಂಟೆ ಆಗಿದೆ. ಇನ್ನು ನನ್ನ ಡೆಸ್ಟಿನೇಷನ್ ನನಗೆ ಅನ್ಕೊಂಡಂಗೆ ನಾಗ್ಪುರ ರೀಚ್ ಆಗಿಲ್ಲ. ನಾಗ್ಪುರ ಇನ್ನ ಒಂದು 7 ಗಂಟೆಗಳ ಜರ್ನಿ ಇದೆ. ಮತ್ತೆ ಘಾಟ್ ಸೆಕ್ಷನ್ ಮಧ್ಯಪ್ರದೇಶ ಇಂದನೂ ನಾಗ್ಪುರ
ಝಾನ್ಸಿವರೆಗೂ ಘಾಟ್ ಸೆಕ್ಷನ್, ಹೇಗೇನು ಅಗೇನ್ ಘಾಟ್ ಸೆಕ್ಷನ್, ಪೂರ್ತಿ ಅದು ಬೆಟ್ಟ ಹತ್ಕೊಂಡೇ ಹೋಗ್ಬೇಕು, NH44 ಆದ್ರೂ. ಸೊ ಅಲ್ಲೊಂದು ಮಹಾರಾಷ್ಟ್ರಗೂ ಮಧ್ಯಪ್ರದೇಶಕ್ಕೂ ಬಾರ್ಡರ್ ಟೋಲ್ ಇದೆ. ಈಗ ನಮ್ದು ಅತ್ತಿಬೆಲೆ ಟೋಲ್ ಇದೆ ಅಲ್ವಾ, ಆ ರೀತಿಯಾಗಿ ಸ್ಟೇಟ್ ಅಲ್ಲಿ ಹೋಗಿ ಒಂಚೂರು 5 ನಿಮಿಷ ನಂತರ ನೀರು ಖಾಲಿ ಆಗಿತ್ತು, ನೀರು ತಗೋಬೇಕಿತ್ತು, ಗ್ಲೂಕೋಸ್ ಆಡ್ ಮಾಡ್ಕೋಬೇಕಿತ್ತು. ನೈಟ್ ಎಲ್ಲ ಗಾಡಿ ಓಡಿಸ್ತೀನಿ, ಮತ್ತೆ ನಿದ್ದೆ ಬಂತು ಅಂದ್ರೆ ಕಷ್ಟ ಅಂತ ಹೇಳಿ ನೀರು ತುಂಬಿಸ್ಕೊಳಕ್ಕೆ ಅಂತ 2 ನಿಮಿಷ ನಿಲ್ಸಿದ್ದೆ. ಅಲ್ಲೊಂದು 3-4 ಜನ ಹುಡುಗರು ಯಾರೋ ಬಂದ್ರು, ವಿಶ್ ಮಾಡಿದ್ರು. ನನ್ ಮುಂದೆ ವಿಂಡ್ಶೀಲ್ಡ್ಗೆ ಎಲ್ಲ ಹಾಕೊಂಡಿದ್ದೆ, ಈ ತರ ರೈಡ್ ಮಾಡ್ತಾ ಇದ್ದೀನಿ ನಾನು ಕರ್ನಾಟಕ ಅಂತ. ಒಂದು ಕ್ಷಣಕ್ಕೆ ಖುಷಿ ಆಯ್ತು. ಆಮೇಲೆ ಅಂಗಡಿಯವ್ರು ಹೇಳಿದ್ರು, ಆದಷ್ಟು ಬೇಗ ಹೊರಟೋಗಿ, ಹುಡುಗರು ಸರಿ ಇಲ್ಲ. ಅಂದ್ರೆ ಕೇಳಿರ್ತಾರೆ ನೀವು, ತುಂಬಾ ಕಡೆ ಒಂಟಿ ಹೋಗೋ ಗಾಡಿಗಳನ್ನ ಅಡ್ಡ ಹಾಕ್ತಾರೆ, ಮಾಡ್ತಾರೆ. ಸೊ ಆ ರೀತಿ ನನಗೂ ಕೂಡ ಅನುಭವ ಆಯ್ತು. ನನ್ನ ಗಾಡಿ ಸ್ವಲ್ಪ ವೇಗ ಇತ್ತು, ನನ್ಗೆ ಹೋಗ್ಬೇಕು ಅನ್ನೋ ಹುಚ್ಚಿತ್ತು. ಆ ಹುಡುಗರು ನಾನು ಹೊರಟು 1-2 ನಿಮಿಷಕ್ಕೆ ನನ್ನ ಹಿಂದೆನೆ 4 ಗಾಡಿ ತಗೊಂಡ್ ಬರಕ್ ಶುರು ಮಾಡಿದ್ರು. ಗೊತ್ತಿಲ್ಲ ಅದ್ಯಾಕೋ ಅಂಗಡಿ ಅವ್ನು ಹೇಳಿದ್ರೆ ನೀವು ವಿಶ್ ಮಾಡಿದಂತ ಅದೇ ಹುಡುಗ್ರೇನೆ. ಅಂದ್ರೆ ಫಸ್ಟ್ ಮಾತಿನ ಮೂಲಕ ಟ್ರ್ಯಾಪ್ ಮಾಡ್ತಾರೆ, ಅದಾದ ನಂತರ ನಿಮ್ಗೆ ಅಡಚಣೆಯನ್ನ ಉಂಟು ಮಾಡೋದಕ್ಕೆ ಟ್ರ್ಯಾಪ್ ಮಾಡ್ತಾರೆ. ಅದು ಹೆಂಗೆ ಟ್ರ್ಯಾಪ್ ಮಾಡ್ತಾರೆ ಅಂದ್ರೆ, ನೀವ್ ಎಷ್ಟ್ ಜನ ಇದ್ದೀರಾ, ಒಬ್ರೇ ಬಂದಿದ್ಯಾ, ಗ್ರೂಪ್ ಬಂದಿದ್ಯಾ, ಎಷ್ಟ್ ಗಾಡಿ ಇದೆ, ಎಲ್ಲಿಂದ ಎಲ್ಲಿ ಹೋಗ್ತಾರ, ಎಲ್ಲ ಇನ್ಫಾರ್ಮೇಶನ್ ತಗೋತಾರೆ. ನಾನು ಅನ್ನಿಸ್ತು, ಹುಡುಗರು ಕೇಳ್ತಾ ಇದಾರೆ, ನನಗಿಂತ ಸ್ವಲ್ಪ ಚಿಕ್ಕ ವಯಸ್ಸಿನವ್ರೆ, ಅವರು ಬೈಕರ್ಗಳು ಇರ್ಬೋದು, ಅವ್ರಿಗೂ ಆಸೆ ಇರ್ಬೋದು, ಅವ್ರಿಗೆ ಇನ್ಸ್ಪೈರ್ ಆಗ್ಲಿ ಅಂತ ಹೇಳಿ ನಾನು ಇಲ್ಲ ಸೋಲೋ ರೈಡ್ ಅಂತ ಹೇಳ್ಬಿಟ್ಟೆ. ಮೊದಲನೇ ತಪ್ಪು. ಇಲ್ಲ ನನ್ ಗುಂಪಿದೆ, ನನ್ ಟೀಮ್ಸ್ ಎಲ್ಲ ಹಿಂದೆ ಬರ್ತಾ ಇದಾರೆ ಅಂತ ಹೇಳ್ಬಿಟ್ಟಿದ್ರೆ ಏನಾಗ್ತಾ ಇರ್ಲಿಲ್ಲ. ಸೋಲೋ ರೈಡ್ ನಂದು, ಒಬ್ನೇ ಹೋಗ್ತಾ ಇದ್ದೀನಿ ಈ ತರ ರೆಕಾರ್ಡ್ ಮಾಡಕ್ಕೆ ಅಂತಂದೆ. ಅವರೆಲ್ಲ ಓಕೆ ವಿಶ್ ಮಾಡಿದ್ರು, ಬಾಯ್ ಅಂತಂದ್ರು, ಒಂದ್ ಸ್ವಲ್ಪ ನಗ್ನಗ್ತಾ ಮಾತಾಡಿದ್ರು, ಹೊಟ್ಟೋದ್ರು. ಅಂಗಡಿಯವರಿಗೆ ಅವ್ರ ಪರಿಚಯ ಮುಖಗಳು ಗೊತ್ತಿರುತ್ತಲ್ವ, ಲೋಕಲ್ ಅವ್ರಿಗೆ ಈ ಲೋಕಲ್ ಅವ್ರು ಹೀಗೆ ಅಂತ ಗೊತ್ತಿರುತ್ತಲ್ವ. ಅಂಗಡಿಯವನು ಪಾಪ ನೀರು ಕೊಟ್ಟವನು ಖುಷಿಯಿಂದ ಹೇಳ್ದ, ಹುಷಾರ ಹೋಗಿ, ಜಾಗೃತಿಯಿಂದ ಹೋಗಿ, ಆದಷ್ಟು ಬೇಗ ಹೋಗಿ, ಇಲ್ಲಿಂದ ನಿಮ್ಗೆ ಇಷ್ಟು ದೂರದಲ್ಲಿ ಝಾನ್ಸಿ ಅನ್ನೋ ಊರ್ ಸಿಗುತ್ತೆ, ಅಲ್ಲಿ ತನಕ ಹೊಟ್ಟೋಗ್ಬಿಡಿ, ಅಲ್ಲಿಂದ ಆಮೇಲೆ ನಿಮಗೆ ತೊಂದರೆ ಇಲ್ಲ ಅಂತ. ಮಧ್ಯಪ್ರದೇಶ ಬಾರ್ಡರ್ ಎಂಟ್ರಿಯಿಂದ ಝಾನ್ಸಿವರೆಗೂ ಕನಿಷ್ಠ ಪಕ್ಷ ಏನಿಲ್ಲ ಅಂದ್ರೆ ಒಂದು 440 ಕಿಲೋಮೀಟರ್ ಇದೆ. ನನ್ನ ಗಾಡಿಗೆ 2 ಸಲ ಪೆಟ್ರೋಲ್ ತುಂಬಿಸ್ಕೋಬೇಕು ನಾನು. ಆಯ್ತು ಹೋಗ್ತೀನಿ, ಹೋಗಲ್ಲ ಅಂತೇನಿಲ್ಲ ಅಂತ ಅಲ್ಲಿಂದ ಹೇಳ್ದೆ. ಅಂಗಡಿ ಹತ್ರ ಮಾತಾಡ್ಕೊಂಡು ನಾನು ನೀರೆಲ್ಲ ತುಂಬಿಸ್ಕೊಂಡು ರೆಡಿಯಾಗಿ 1-2-3 ಕಿಲೋಮೀಟರ್ ಮುಂದೆ ಹೋಗಿದ್ದೀನಿ. 4 ಗಾಡಿಗಳು ಹಿಂದೆ ಬರ್ತಾ ಇದೆ. ನಂಗೆ ಗೊತ್ತಾಗ್ತಾ ಇದೆ ನಾನೊಂದು 60-70 ಸ್ಪೀಡ್ ಇದೆ. ಘಾಟ್ ಸೆಕ್ಷನ್ ಆಗಿರ್ಕೊಂಡು ತುಂಬಾ ಸ್ಪೀಡ್ ಇಟ್ಕೊಳಕ್ ಆಗಲ್ಲ. ಬಿಕಾಸ್ ನನ್ನ ಈ ಬೈಕಲ್ಲಿ ಕಾರ್ನರ್ ABS ಇಲ್ಲ. ಕಾರ್ನರ್ ABS ಇಲ್ಲ ಅಂದಾಗ ನಾನು ತುಂಬಾ ಬಗ್ಸಕ್ ಆಗಲ್ಲ, ಸ್ವಲ್ಪ ಕಡಿಮೆ ಮಾಡ್ಲೇಬೇಕು ಸ್ಪೀಡ್ನ. ಅವರು ತುಂಬಾ ಪ್ರೊಫೆಷನಲ್ ಆಗಿ ಘಾಟ್ ಸೆಕ್ಷನ್ ಅವ್ರು ಗಾಡಿ ಓಡಿಸ್ತಾರೆ, ಅವ್ರಿಗೆ ಗೊತ್ತಿದೆ ರೋಡು. ನನಗೆ ಹೊಸದು, ಅವ್ರಿಗೆ ಹಳೇದು. ಸ್ವಲ್ಪ ಬರ್ತಾ ಇದಾರೆ ಅಂತ ಅನ್ನಿಸ್ತು. ಯಾಕೋ ಇರಬಹುದು ಅಥವಾ ಇಲ್ಲದೆ ಇರಬಹುದು, ಮನ್ಸಲ್ಲಿ ದ್ವಂದ್ವ. ಇದು ಅದೇ ಹುಡುಗ್ರೇನಾ, ಅಂಗಡಿಯವ್ರು ಹೇಳ್ದಂಗೆ ಅವ್ರು ನನ್ನ ಫಾಲೋ ಮಾಡ್ತಾ ಇದ್ದಾರಾ, ಗೊಂದಲ ಶುರುವಾಯ್ತು. ದೇವ್ರ ಮೇಲೆ ಭಾರ ಆಗಿದ್ದಾಗ್ಲಿ, ಹತ್ಬಿಡ್ತೀನಿ ಮೇಲೆ, ಫಸ್ಟ್ ಘಾಟ್ ಹತ್ಕೊಂಡು ಮುಂದೆ ಕೊಟ್ಟೋಗ್ಬಿಡ್ತೀನಿ, ಆಮೇಲೆ ನೋಡ್ಕೊಳ್ಳೋಣ ಮಿಕ್ಕಿದ್ದೇನಾದ್ರು. ಎಷ್ಟಾಯ್ತು ಅಷ್ಟು ಸ್ಪೀಡಾಗಿ ಹೋದೆ. 100-120 ಕಿಲೋಮೀಟರ್ ಅವರು ನನ್ನನ್ನು ಹಿಂಬಾಲಿಸಿರ್ಬಹುದು. ಯಾರು ಅಷ್ಟು ಹುಚ್ಚರಾಗಿರಲ್ಲ. 10 ಕಿಲೋಮೀಟರ್ 15 ಕಿಲೋಮೀಟರ್ ಬಂದ್ರೆ ಓಕೆ ಅಂತ. ಆ ಘಾಟ್ ಸೆಕ್ಷನ್ ದಾಟಿ ಝಾನ್ಸಿಗಿಂತ ಹಿಂದೆ ಒಂದು ಫ್ಯೂಯಲ್ ಬಂಕ್ ಸಿಗೋವರೆಗೂ ಅವ್ರು ಹಿಂದೆ ಬಂದಿದ್ದಾರೆ. ಅಲ್ಲಿ ನನಗೆ ತಿಳಿದ ಹಂಗೇನೆ ರಾತ್ರಿ ಹೊತ್ತು ಕೆಲವು ಬಂಕ್ಗಳಲ್ಲಿ ವಾಚ್ಮ್ಯಾನ್ ಕೈಯಲ್ಲಿ ನಾಡ್ ಬಂದೂಕು ಕೋವಿ ಇಟ್ಕೊಂಡಿರ್ತಾರೆ. ಕಾಡು ಪ್ರಾಣಿಗಳು ಬರುತ್ತೆ ಅಂತ ಆಗ್ಬಹುದು, ಈ ರೀತಿ ತೊಂದರೆಗಳಾಗುತ್ತೆ ಅಂತ ಆಗ್ಬಹುದು. ನಾನು ಪೆಟ್ರೋಲ್ ಅಲ್ಲಿ ತುಂಬಿಸ್ಕೊಬೇಕಾದ್ರೆ ಅವ್ರನ್ನ ಕೇಳಿದೆ, ಏನಾದ್ರು ಈ ತರ ಏನಾದ್ರು ಆಗತ್ತಾ ಇಲ್ಲ ಅಂತ. ಅವ್ರು ಹೇಳಿದ್ರು, ನಮ್ಗೆಲ್ಲ ಇಲ್ಲಿ ಸುಮ್ನೆ ಬಂದೂಕ್ ಕೊಟ್ಟಿಲ್ಲ, ಕೆಲವೊಂದ್ಸಲ ಇವರು ಪುಂಡಾಟಗಳು ಮಾಡ್ಕೊಂಡ್ ಬಂದ್ಬಿಡ್ತಾರೆ, ಇಲ್ಲೆಲ್ಲ ಹೊಡೆದಾಡ್ತಾರೆ, ದಾಂಧಲೆ ಮಾಡ್ತಾರೆ, ತುಂಬಾ ಆಗಿದೆ ಇಲ್ಲಿ ಆ ತರ. ಆಮೇಲೆ ಅವ್ರು ನಂದೆಲ್ಲ ಏನು ಎತ್ತ ಅಂತೆಲ್ಲ ಕೇಳಿದ್ರು. ಕೇಳಿದ್ಮೇಲೆ ಈ ತರ ಹೋಗ್ತಾ ಇದೀನಿ ನಾನು ಅಂತಂದೆ. ಹಗಲೊತ್ತಲ್ಲಿ ನೀವು ಈ ರಸ್ತೆನ ಪಾಸ್ ಮಾಡ್ಕೋಬೇಕಿತ್ತು, ರಾತ್ರಿ ಹೊತ್ತು ತಪ್ಪು ಮಾಡಿದೀರಾ, ಪರವಾಗಿಲ್ಲ, ಇನ್ನೊಂದು 200-250 ಕಿಲೋಮೀಟರ್ ಝಾನ್ಸಿ ಇದೆ, ಹೊಟ್ಟೋಗ್ಬಿಡಿ ಅಲ್ಲಿಂದ. ನಿಮ್ಗೆ ಎಲ್ಲರದು ಒಂದೇ ಉತ್ತರ, ಝಾನ್ಸಿ ದಾಟಿದ್ಮೇಲೆ ನಾಗ್ಪುರ ಆದ್ಮೇಲೆ ಮತ್ತೆ ನಮ್ಗೆ ಹೈವೇ ಚೆನ್ನಾಗಿ ಸಿಗುತ್ತೆ, ಅದೊಂಚೂರು ಘಾಟ್ ಸೆಕ್ಷನ್, ಅಲ್ಲೊಂದ್ ಸ್ವಲ್ಪ ನೋಡ್ಕೊಂಡು ಹೋಗಿ, ಎಲ್ಲೂ ನಿಲ್ಲಿಸ್ಬೇಡಿ, ಹೊಟ್ಟೋಗ್ತಾ ಇರಿ. ಇದು ಒಂದ್ ರೀತಿ ತೊಂದರೆ. ಎರಡನೇದು, ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.